ಈಗ ಈ ಒಂದು ಆಶ್ರಮ ವಿವೇಕ ಸ್ಮಾರಕವಾಗಿ ಮಾರ್ಪಾಡಾಗಿದೆ. ವಿವೇಕಾನಂದ ಸ್ಮಾರಕ ವೀಕ್ಷಣೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು. ಬಹಳ ಕುತೂಹಲದಿಂದ ವೀಕ್ಷಣೆ ಮಾಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಇರುವಂತಹ ಸ್ಮಾರಕ ಇದು. ಯುವಕರಿಗೆ ಅನುಕೂಲ ಆಗಲಿ ಅಂತ ನಿಟ್ಟಿನಲ್ಲಿ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಓದಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಒಂದು ಸಭಾಂಗಣ ಮಾಡಿದ್ದಾರೆ. ಸ್ಮಾರಕದಲ್ಲಿ ಯೋಗ ಮಾಡಿದ್ದಾರೆ, ಧ್ಯಾನ ಸಭಾಂಗಣ ವೀಕ್ಷಣೆ ಮಾಡಿದ್ದಾರೆ. ವಿವೇಕಾನಂದರ ಬೋಧನೆಗಳ ಓದಿದ ಅಂದರೆ ವಿವೇಕಾನಂದರ ಬೋಧನೆಗಳೇನಿತ್ತು ಅದನ್ನು ಕೂಡ ಪ್ರಧಾನಿ ಮೋದಿಯವರು ಓದಿದ್ದಾರೆ. ನೋಡ್ತಾ ಇದ್ದೀವಿ ರಾಮಕೃಷ್ಣ ಪರಮಹಂಸರು. ನೋಡಿ, ಅವರ ಒಂದು ಗದ್ದುಗೆಗೆ ವಿಶೇಷವಾದಂತಹ ಪೂಜೆಯನ್ನು ನರೇಂದ್ರ ಮೋದಿಯವರು ಸಲ್ಲಿಸಿದರು ಮತ್ತು ಅಲ್ಲಿ ಕೆಲ ಕಾಲ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಧ್ಯಾನ ಮಂದಿರ ಅಲ್ಲೂ ಕೂಡ ಭೇಟಿ ಕೊಟ್ಟರು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಲ್ಲಿ ಅವಕಾಶ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಯುವಕರೇನು ಅಲ್ಲಿ ಒಂದು ಸಭಾಂಗಣ ಮಾಡಿದ್ದಾರೆ. ಅಲ್ಲೂ ಕೂಡ ನರೇಂದ್ರ ಮೋದಿಯವರು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ನೋಡಿ, ಅಲ್ಲಿ ಸಾಕಷ್ಟು ಸೌಲಭ್ಯಗಳಿದ್ದಾವೆ. ಸ್ವಾಮೀಜಿ ಅಂದರೆ ಈ ವಿವೇಕಾನಂದರ ಜೀವನ ಮತ್ತು ಬೋಧನೆಗಳನ್ನು ಪ್ರದರ್ಶನ ಮಾಡುವಂಥ ಒಂದು ಸಭಾಂಗಣ ದೊಡ್ಡದಿದೆ. ಅದಾದ ನಂತರದಲ್ಲಿ ವಸ್ತು ಸಂಗ್ರಹಾಲಯ ಇದೆ, ಮ್ಯೂಸಿಯಂ ಇದೆ. ಅಲ್ಪಾವಧಿಯ ಕೋರ್ಸ್ಗಳಿಗೆ ತರಬೇತಿ ಕೊಡುವಂಥ ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಯೋಗ ಧ್ಯಾನ ಸಭಾಂಗಣ ಇದೆ, ಗ್ರಂಥಾಲಯ ಇದೆ, ಅಧ್ಯಯನ ಕೇಂದ್ರಗಳಿದ್ದಾವೆ, ಸಮ್ಮೇಳನ ಕೊಠಡಿಗಳಿದ್ದಾವೆ, ಪ್ರದರ್ಶನ ಕೇಂದ್ರ ಮತ್ತು ಕಚೇರಿಗಳು ಕೂಡ ಈ ಒಂದು ವಿವೇಕ ಸ್ಮಾರಕದಲ್ಲಿ ತಲೆ ಎತ್ತಿ ನಿಂತಿದ್ದಾವೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಅವೆಲ್ಲವನ್ನು ವೀಕ್ಷಣೆಯನ್ನು ಮಾಡಿದ್ದಾರೆ. ಇನ್ನು ಈ ಯೋಜನೆ ಏನಿದೆ ಇದು ಐತಿಹಾಸಿಕವಾದಂಥ ಒಂದು ಯೋಜನೆ ಅಂತ ಹೇಳ್ಬೋದು. ಭಕ್ತರು, ಸ್ವಯಂ ಸೇವಕರು, ಸಾರ್ವಜನಿಕರು, ಸರ್ಕಾರಗಳು ಇದೆಲ್ಲವೂ ಕೂಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ಹೇಳಬಹುದು. ಇನ್ನು ಈ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ಉದ್ದೇಶಗಳು ಅಂತ ಹೇಳಿದ್ರೆ ನೈತಿಕ ನಡವಳಿಕೆಯ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಬೋಧಿಸಿದಂತೆ ಸಮಗ್ರ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಳ್ಬೇಕು. ಅಂದರೆ ಯುವಕರು ಉನ್ನತ ಮೌಲ್ಯಗಳ ಮೂಲಕ ಬದುಕುವ ಇಚ್ಛೆಯನ್ನು ಕೂಡ ಬೆಳೆಸ್ಕೊಳ್ಬೇಕಾಗುತ್ತೆ. ಹಾಗೆ ಸ್ವಾಮಿ ವಿವೇಕಾನಂದರು ಮತ್ತು ಸಮಾಜದ ವಿವಿಧ ಹಂತಗಳ ಮಹಾನ್ ವ್ಯಕ್ತಿಗಳ ಸೇವೆ ಮತ್ತು ವ್ಯಕ್ತಿತ್ವ ನಿರ್ಮಾಣದ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ಆಚರಣೆಯಲ್ಲಿ ಕೂಡ ಇಸ್ಕೊಳ್ಬೇಕಾಗುತ್ತೆ. ವೃತ್ತಿಪರ ಕೌಶಲ್ಯಗಳನ್ನು ಸುಧಾರಿಸಿಕೊಳ್ಬೇಕಾಗುತ್ತೆ. ಭಾರತೀಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವುದು, ಅದರ ಸಾರ್ವತ್ರಿಕ ನೀತಿಯನ್ನು ಅಳವಡಿಸಿಕೊಳ್ಳುವುದು, ಸಮಾಜದೊಂದಿಗೆ ಅದರ ಯೋಗ್ಯ ನಾಗರಿಕರಾಗಿ ತೊಡಗಿಸಿಕೊಳ್ಳುವುದು. ಅಂದರೆ ಇವೆಲ್ಲವೂ ಕೂಡ ಸ್ವಾಮಿ ವಿವೇಕಾನಂದ ಸಾಂಸ್ಕೃತಿಕ ಯುವ ಕೇಂದ್ರದ ಉದ್ದೇಶಗಳಾಗಿದೆ. ಈಗ ಯಾರೇ ಹೋದರೂ ಕೂಡ ಅಲ್ಲಿ ಬರೀ ನಮಗೆ ಸ್ಫೂರ್ತಿದಾಯಕವಾದಂಥ ಒಂದು ಆದರ್ಶಪ್ರಾಯವಾದಂಥ ಮಾತುಗಳು, ನಮಗೆ ಭಾಷಣಗಳು ಕೇಳ ಸಿಗ್ತವೆ ಅಲ್ಲಿ. ಇನ್ನು ಅಲ್ಲಿ 9 ಹಾಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡುವಂಥ ಒಂದು ಕೆಲಸ ಕೂಡ ಆಗುತ್ತೆ. 11 ಹಾಗೆ 12ನೇ ತರಗತಿ ವಿದ್ಯಾರ್ಥಿಗಳಿಗೂ ಕೂಡ ಅಲ್ಲಿ ಅವಕಾಶ ಇದೆ. ಅಂದರೆ ಅಲ್ಲಿ ತರಬೇತಿ ಪಡೆಯುವಂಥವರ ಒಂದು ವಿವರವನ್ನು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಜೊತೆಗೆ ಪದವಿ ಅಥವಾ PG ಏನಿದೆ, ಪದವಿ ಕೋರ್ಸ್ಗಳನ್ನು ಕಲಿತಿರುವಂಥ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗ್ಬೋದು. ಇನ್ನು ಉದ್ಯೋಗದಲ್ಲಿರುವಂಥ UG ಅಥವಾ PG ಪದವಿ ಪಡೆದವರು ಆಲ್ರೆಡಿ ಜಾಬ್ ಮಾಡ್ತಿದ್ರೆ ಅವ್ರಿಗೂ ಕೂಡ ಅವಕಾಶಗಳಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಇರುವಂಥ ಯುವಕರು ಅವರು ಕೂಡ ಹೋಗ್ಬೋದು. ಹಾಗೆ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ವಿಶೇಷವಾಗಿ ಕೆಲವು ಕೋರ್ಸ್ಗಳನ್ನು ಕೂಡ ಅಲ್ಲಿ ಪ್ರಾರಂಭ ಮಾಡಲಾಗಿದೆಯಂತೆ. ಈ ಸೌಲಭ್ಯಗಳು ವಿದ್ಯಾರ್ಥಿಗಳು, ಯುವಕರು ಹಾಗೆ ಸಮಾಜದ ಎಲ್ಲ ವರ್ಗಗಳ ಸಾರ್ವಜನಿಕರಿಗೆ ಲಭ್ಯ ಇದ್ದಾವೆ. ನೋಡಿ, ಸ್ವಾಮಿ ವಿವೇಕಾನಂದರ ಸಾಂಸ್ಕೃತಿಕ ಯುವ ಕೇಂದ್ರವನ್ನು ಬೆಂಬಲಿಸಬೇಕು ಅಂತ ಅಲ್ಲಿನ ಟ್ರಸ್ಟ್ಗಳು ಕೂಡ ಕೇಳ್ಕೊಂಡಿದ್ದಾರೆ. ವಿವೇಕ ಸ್ಮಾರಕದವರು ಅಂದರೆ ದೇಣಿಗೆ ಕೊಡಿ ಅಂತ ಅವರು ಕೂಡ ಈಗ ನಮಗೆ ಸಹಾಯ ಹಸ್ತ ಇನ್ನೂ ಕೂಡ ಬೇಕಾಗಿದೆ ಅಂತ ಆರ್ಥಿಕವಾಗಿ ಕೇಳ್ಕೊಳ್ತಾ ಇದ್ದಾರೆ. ಬಟ್ ಈ ಒಂದು ಐತಿಹಾಸಿಕವಾದಂಥ ವಿವೇಕ ಸ್ಮಾರಕ ಇದೆಯಲ್ವ, ಇದರಿಂದ ಉತ್ತಮವಾದಂಥ ಕಾರ್ಯಕ್ರಮಗಳು ನೆರವೇರುತ್ತೆ ಕಂಟಿನ್ಯೂಸ್ ಆಗಿ. ಮತ್ತು ಅಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶಗಳು ಕೂಡ ಇದ್ದಾವೆ. ತರಬೇತಿಯನ್ನು ಕೊಡಲಾಗುತ್ತೆ. 9, 10, 11, 12 ಈ ರೀತಿ ಡಿಗ್ರಿ ಮತ್ತು ಅಲ್ಲಿ ಏನು ಮಾಸ್ಟರ್ ಡಿಗ್ರಿ ಮಾಡುವಂಥವ್ರಿಗೂ ಕೂಡ ವಿಶೇಷವಾದಂಥ ಸೌಲಭ್ಯಗಳನ್ನು ಈ ಕೇಂದ್ರದಲ್ಲಿ ಮಾಡಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಡಲಿದ್ದಾರೆ. ಬಹುಶಃ ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ ಕೆಲವರಿಗೆ. ಈಗ ಯಾವಾಗ ದೊಡ್ಡ ಮಟ್ಟದಲ್ಲಿ ಇದು ಉದ್ಘಾಟನೆ ಆಗಿದೆಯೋ ಆಗ ಇದರ ಬಗ್ಗೆ ತಿಳಿದುಕೊಳ್ಳುವಂಥ ಕುತೂಹಲ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಬಹಳ ಅಪರೂಪ ವಿವೇಕಾನಂದರ ಅವರು ಭೇಟಿ ಕೊಟ್ಟಂತಹ ಸ್ಥಳಗಳು ಈ ರೀತಿಯಾಗಿ ಐತಿಹಾಸಿಕವಾದಂಥ ಕೇಂದ್ರಗಳಾಗಿ ಮಾರ್ಪಾಡಾಗಿರುವುದು. ಬಟ್
ಮೈಸೂರಿನಲ್ಲಿ ತಲೆ ಎತ್ತಿರುವಂಥ ಈ ವಿವೇಕ ಸ್ಮಾರಕ ಏನಿದೆ ಇದು ಕರ್ನಾಟಕದಲ್ಲೇ ಬಹಳ ದೊಡ್ಡ ಸ್ಮಾರಕ ಅಂತ ಹೇಳ್ಬೋದು. ಬೇರೆ ಬೇರೆ ಕಡೆ ಇದ್ದಾವೆ, ಆಶ್ರಮಗಳಿದ್ದಾವೆ, ಜೊತೆಗೆ ಶಾಲೆಗಳಿದ್ದಾವೆ, ಅನಾಥಾಶ್ರಮಗಳಿದ್ದಾವೆ. ಆದರೆ ಇಷ್ಟು ದೊಡ್ಡ ಮಟ್ಟಕ್ಕೆ ನಿರ್ಮಾಣ ಆಗಿರಲಿಲ್ಲ. ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಮತ್ತು ಹಲವು ಸಂಘ ಸಂಸ್ಥೆಗಳ ನೆರವಿನೊಂದಿಗೆ, ಅವರೆಲ್ಲರ ಸಹಾಯದೊಂದಿಗೆ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಸುಮಾರು 45 ಕೋಟಿ ವೆಚ್ಚದಲ್ಲಿ ತಲೆ ಎತ್ತಿರುವಂತಹ ಬಹಳ ಭವ್ಯವಾದಂತಹ ಸ್ಮಾರಕ ಅಂತ ಹೇಳ್ಬೋದು. ಯುವಕರು ಕೂಡ ಬಹಳ ಕುತೂಹಲದಿಂದ ಆ ಕೇಂದ್ರದ ಕಡೆ ಬರ್ತಾ ಇದ್ದಾರೆ. ಅದರಲ್ಲೂ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಗೆ UPSC ಹಾಗೆ KPSC ಎಕ್ಸಾಮ್ಗೆ ತಯಾರಾಗುವಂಥವ್ರಿಗೂ ಕೂಡ ಅಲ್ಲಿ ಅನುಕೂಲ ಮಾಡಿಕೊಡಲಾಗುತ್ತೆ. ಮತ್ತು ವಿಶೇಷ ವ್ಯಕ್ತಿಗಳಿಂದ ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ. ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅಲ್ಲಿ ತರಬೇತಿಯನ್ನು ಕೊಡಿಸ್ತಾರೆ. ಯಾರೋ ಈಗ UPSC ಓದಬೇಕಂತ ಅಂದ್ಕೊಂಡ್ರೆ, KS ಮಾಡಬೇಕಂತ ಅಂದ್ಕೊಂಡ್ರೆ, ಅಲ್ಲಿ ನುರಿತರಿರುವಂತಹ ಅತಿಥಿಗಳನ್ನು ಕರೆಸಿ ಅವ್ರ ಕಡೆಯಿಂದ ತರಬೇತಿಯನ್ನು ಕೊಡಿಸುವಂಥ ಕೆಲಸ ಕೂಡ ಇಲ್ಲಿ ಆಗುತ್ತೆ. ಯುವಕರಿಗೆ ಒಂದು ಅತ್ಯುತ್ತಮವಾದಂಥ ಒಂದು ವೇದಿಕೆ ಇದು. ಅಂದರೆ ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ಯಾರು ಆರ್ಥಿಕವಾಗಿ ಸಬಲರಿಲ್ವೋ, ಯಾರಿಗೆಲ್ಲ ಕಷ್ಟ ಆಗ್ತಾ ಇದೆಯೋ, ಅಥವಾ ಕೌಟುಂಬಿಕವಾಗಿ ಯಾರು ಭವಿಷ್ಯದ ಒಂದು ದೃಷ್ಟಿಯಿಂದ ಉನ್ನತ ವ್ಯಾಸಂಗದಲ್ಲಿ ಮುಂದುವರೆಯಕ್ಕೆ ಸಾಧ್ಯ ಆಗ್ತಿಲ್ವೋ, ಅಥವಾ ಸಾಕಷ್ಟು ಕನಸುಗಳನ್ನು ಯುವಕರು ಕಾಣ್ತಿರ್ತಾರೆ, ಅದರದ್ದು ಸಾಧ್ಯ ಆಗ್ತಿರೋದಿಲ್ಲ. ಬಟ್ ಈಗ ಈ ಒಂದು ವಿವೇಕ ಸ್ಮಾರಕದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಅಲ್ಲಿನ ಆಡಳಿತ ವರ್ಗದವರು ಮಾಡಿಕೊಂಡಿದ್ದಾರೆ. ಪ್ರಧಾನಿ ಮೋದಿಯವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಯುವಕರಿಗೆ ಒಂದು ಸ್ಫೂರ್ತಿದಾಯಕ ಹುಮ್ಮಸ್ಸನ್ನು ಕೂಡ ತುಂಬಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಜಾಗ ಯಾಕೆ ನಾವು ಪವಿತ್ರ ಅಂತ ಹೇಳ್ತೀವಿ ಅಂತಂದರೆ, ವಿವೇಕಾನಂದರು ಭೇಟಿ ಕೊಟ್ಟಂತಹ ಪುಣ್ಯವಾದಂಥ ಜಾಗ ರೀ ಇದು. ವಿವೇಕಾನಂದರು ಬೇರೆ ಬೇರೆ ರಾಜ್ಯಗಳಿಗೆ ನೋಡಿ, ಕನ್ಯಾಕುಮಾರಿಯಲ್ಲಿ ಕೂಡ ಇದೆ, ನಾವು ನೋಡ್ತೀವಿ. ಕನ್ಯಾಕುಮಾರಿಯಲ್ಲಿ ವಿವೇಕಾನಂದರು ಭೇಟಿಯನ್ನು ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಅದನ್ನು ಹೊರತುಪಡಿಸಿದರೆ ನಮ್ಮ ಕರ್ನಾಟಕ, ಅದರಲ್ಲೂ ಮೈಸೂರಿನ ಈ ಒಂದು ಐತಿಹಾಸಿಕವಾದಂಥ ಪವಿತ್ರ ತಾಣ, ಈಗೇನೋ ರಾಮಕೃಷ್ಣ ಆಶ್ರಮ ಇದೆ ಅಲ್ವಾ, ಅಲ್ಲಿ ಅವರು ಭೇಟಿಯನ್ನು ಕೊಟ್ಟಂತಹ ಒಂದು ಸಂದರ್ಭ. ರಾಮಕೃಷ್ಣ ಪರಮಹಂಸರ ಚಿತ್ರಗಳೇನಿದ್ದಾವೆ ಅವು ಕೂಡ ಒಂದೊಂದು ಕಥೆಗಳನ್ನು ಹೇಳ್ತಾ ಇದೆ. ಮತ್ತು ಈ ದೇಶದ ಬಗ್ಗೆ ವಿವೇಕಾನಂದರು ಕಂಡಂಥ ಕನಸು ಹೇಗಿತ್ತು ಎಲ್ಲವನ್ನು ಕೂಡ ಆ ಆಶ್ರಮದಲ್ಲಿ ನಿರ್ಮಾಣ ಮಾಡಲಾಗಿದೆ. ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ವೇದಿಕೆ ಕೂಡ ಅಲ್ಲಿ ನಿರ್ಮಾಣ ಆಗಿದೆ. ಭವ್ಯವಾದಂತಹ ಒಂದು ದೊಡ್ಡ ಹಾಲ್ ಇದೆ. 650 ಜನರು ಕೂರುವಂಥ ಒಂದು ಆಸನಗಳ ವ್ಯವಸ್ಥೆ.